ಸಾರಿಗೆ ಸಂಸ್ಥೆಯ ಬಸ್ಸುಗಳ ಸಂಖ್ಯೆ ಈಗ ಸುಮಾರು 2200. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಬಸ್ಸುಗಳು ಎಥನಾಲ್ ಮಿಶ್ರಿತ ಡೀಸೆಲ್ ಬಳಸಿ ಓಡುವ ದಿನಗಳು ದೂರವಿಲ್ಲ. ನಾವು ಜೈವಿಕ ಇಂಧನ ಬಳಕೆ ಮಾಡೋದ್ರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಾವು ಸುಮಾರು 44,000 ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕಡಿಮೆ ವರ್ಷಕ್ಕೆ ಮಾಡ್ತೀವಿ. ನಾವು ವರ್ಷ ಪ್ರತಿ 14 ಕೋಟಿ ಅಂದರೆ 140 ಮಿಲಿಯನ್ ಲೀಟರ್ಗಳಷ್ಟು ಡೀಸೆಲ್ನ ಬಳಕೆ ಮಾಡ್ತೀವಿ. ಇದರಲ್ಲಿ 5% ಅಥವಾ 10% ಬಳಕೆ ಮಾಡಿದರೆ ಸುಮಾರು 14 ಮಿಲಿಯನ್ ಅಥವಾ 1.4 ಕೋಟಿ ಲೀಟರ್ ಅಷ್ಟು ಇಂಧನವನ್ನು ಬದಲಿ ಮಾಡ್ಬೋದು. ಇದರಿಂದ ಮಾಲಿನ್ಯ ಕಡಿಮೆ ಆಗುತ್ತೆ ಹಾಗೂ ನಮ್ಮ ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ ಮತ್ತು ರಾಜ್ಯದಲ್ಲಿ ಬೆಳೆದಿರುವಂತಹ ನಮ್ಮ ಜೈವಿಕ ಇಂಧನದ ಬೀಜಗಳ ಬಳಕೆ ಆಗುತ್ತದೆ. ಜೈವಿಕ ಇಂಧನ ಕ್ಷೇತ್ರದಲ್ಲಿ ಬರುವ ದಿನಗಳಲ್ಲಿ ದೊಡ್ಡ ಕ್ರಾಂತಿಯಾಗಲಿದ್ದು, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಸ್ಥಾಪಿತಗೊಂಡಿರುವ ಹಾಸನ ಜಿಲ್ಲೆಯ ಮಡೆನೂರಿನ ಜೈವಿಕ ಇಂಧನ ಉದ್ಯಾನ ಅದಕ್ಕೆ ಸಾಕ್ಷಿಯಾಗಲಿದೆ. ಜೈವಿಕ ಇಂಧನದ ಬಗ್ಗೆ ಬೇಕಾಗಿರುವಂಥ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವಂಥ ಅದು ಒದಗಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸಂಸ್ಥೆಯಿಂದ ಇಡೀ ರಾಜ್ಯದಲ್ಲಿ ಎಲ್ಲಿ ಹೆಚ್ಚು ಇಳುವರಿ ಕೊಡುವಂಥ ಹೆಚ್ಚು ಎಣ್ಣೆ ಅಂಶ ಇರುವಂಥ ಗಿಡಗಳನ್ನ ಗುರುತಿಸಿ ಅಲ್ಲಿಂದ ಬೀಜಗಳನ್ನು ಮತ್ತು ಅಲ್ಲಿಂದ ಕಡ್ಡಿಗಳನ್ನು ತಂದು ಕಸಿ ಮಾಡಿದ ಗಿಡಗಳನ್ನು ಕೂಡ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾದಂಥ ತರಬೇತಿ ಕಾರ್ಯಕ್ರಮಗಳು, ಸಂಶೋಧನೆಗಳು ಮತ್ತು ಮುಂದುವರಿದ ತಂತ್ರಜ್ಞಾನವನ್ನು ಇಲ್ಲಿ ಅಳವಡಿಸ್ಕೊಳ್ಳೋದು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿರುವ ಒಂದು ವೈವಿಧ್ಯತೆ, ಭೂ ವೈವಿಧ್ಯತೆ ಮತ್ತು ಹವಾಗುಣದ ವೈವಿಧ್ಯತೆ ಮತ್ತು ಸಸ್ಯ ಸಂಕುಲದ ವೈವಿಧ್ಯತೆ ಈ ಎಲ್ಲವೂ ಇರೋದರಿಂದ ಇಲ್ಲಿ ಅಭಿವೃದ್ಧಿಪಡಿಸಿದಂಥ ಮಾದರಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗುವಂಥ ಅವಕಾಶ ಇದೆ. ಗ್ರಾಮ ಮಟ್ಟದಲ್ಲಿ ಈ ಎಲ್ಲ ವಸ್ತುಗಳ ಮೌಲ್ಯವರ್ಧನೆ ಆಗಬೇಕು. ಅದಕ್ಕೋಸ್ಕರ ವಿಶೇಷ ಯಂತ್ರಗಳನ್ನ ಕೂಡ ನಾವು ಆವಿಷ್ಕಾರಗೊಳಿಸಿದ್ವಿ. ಅದರಿಂದ ಪ್ರತಿಯೊಂದು ವ್ಯಕ್ತಿ ಕನಿಷ್ಠ ಗಂಟೆಗೆ 1ರಿಂದ 2 kg ಬೀಜವನ್ನು ಅರೆದು ಎಣ್ಣೆ ತೆಗಿಬೋದು. ಗಂಟೆಗೆ 20ರಿಂದ 30 kg ಎಣ್ಣೆ ಬೀಜಗಳನ್ನು ಕೂಡ ಅರೆಯುವ ಸಾಮರ್ಥ್ಯ ಇರುವಂಥ ಯಂತ್ರಗಳನ್ನು ಕೂಡ ತಯಾರಿಸಿ ರೈತರಿಗೆ ಗ್ರಾಮ ಮಟ್ಟದಲ್ಲಿ ಇದನ್ನು ಉಪಯೋಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಹೆಚ್ಚಿನ ಸಂಶೋಧನೆಗಳನ್ನು ನಡೆಸಲಾಗುತ್ತಿದೆ. ಈ ಒಂದು ಬಯೋಫ್ಯೂಲಲ್ಲಿ ಉತ್ತಮವಾದ ತಳಿಗಳ್ಯಾವು ಅವುಗಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ಮಾಡುವಂಥ ಒಂದು ಹೊಸ ಒಂದು ಕೆಲಸ ಯೂನಿವರ್ಸಿಟಿಲಿ ಆಗಿರುವಂಥದ್ದು ಭಾಳ ಮಹತ್ವದ್ದು. 45 ಲಕ್ಷಕ್ಕಿಂತಲೂ ಹೆಚ್ಚು ಸಸಿಗಳನ್ನ ಉತ್ಪಾದನೆ ಮಾಡಿ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅಮೆರಿಕದ 2 ವಿಶ್ವವಿದ್ಯಾಲಯಗಳ ಜೊತೆ ನಾವು MOU ಮಾಡ್ಕೊಂಡಿದ್ದೀವಿ. ಹಾಗೆ ನೆದರ್ಲ್ಯಾಂಡ್ಸಿನ ಮತ್ತೊಂದು ಯೂನಿವರ್ಸಿಟಿ ಜೊತೆನೂ ನಾವು ಸಂಪರ್ಕ ಇಟ್ಕೊಂಡಿರೋದ್ರಿಂದ ಈ ಒಂದು ಜೈವಿಕ ಇಂಧನ ಬೆಳೆಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಒಂದು ಉಜ್ವಲ ಭವಿಷ್ಯವನ್ನು ತರಲಿಕ್ಕೆ ಅಥವಾ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ, ಕೆಲವು ಸರ್ಕಾರೇತರ ಸಂಸ್ಥೆಗಳು ಮತ್ತು ಹಲವು ಖಾಸಗಿ ಸಂಸ್ಥೆಗಳು, ವ್ಯಕ್ತಿಗಳು ಈಗ ಜೈವಿಕ ಇಂಧನ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿದ್ದಾರೆ. ಮುಂದೊಂದು ದಿನ ಎರಗುವ ಪೆಟ್ರೋಲಿಯಂ ಉತ್ಪನ್ನಗಳ ಅಭಾವದಿಂದ ಹಾನಿಯಾಗದಂತೆ ನೋಡಿಕೊಳ್ಳುವ ಯೋಚನೆ ಈಗಿನ ರಾಜ್ಯ ಸರ್ಕಾರದ್ದು. ಅಂತಹ ಪರಿಸ್ಥಿತಿಯನ್ನು ಊಹಿಸಿದ ಕರ್ನಾಟಕ ಸರ್ಕಾರವು 2008ರಲ್ಲಿ ಜೈವಿಕ ಇಂಧನ ಕಾರ್ಯಪಡೆಯನ್ನು ರಚಿಸಿ ಅದರ ಮಾರ್ಗದರ್ಶನದಲ್ಲಿ ಪೆಟ್ರೋಲ್, ಡೀಸೆಲ್ಗಳಿಗೆ ಬದಲಿಯಾಗಿ ಇಂಧನಗಳ ಆವಿಷ್ಕಾರಕ್ಕೆ, ಜೈವಿಕ ಇಂಧನಗಳ ಉತ್ಪಾದನೆ ಮತ್ತು ಬಳಕೆಯ ಪ್ರಮಾಣವನ್ನು ಹೆಚ್ಚಿಸಲು ಅನೇಕ ಯೋಜನೆಗಳಿಗೆ ಚಾಲನೆ ನೀಡಿದೆ. 2010ರ ಡಿಸೆಂಬರ್ 6ರಂದು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯನ್ನು ರಚಿಸಲಾಯಿತು. ವಿವಿಧ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ತರಬೇತಿ ಮತ್ತು ಜಾಗೃತಿ ಶಿಬಿರಗಳು ಹಾಗೂ ಜೈವಿಕ ಇಂಧನ ಅಭಿವೃದ್ಧಿ ಕುರಿತ ಎಲ್ಲ ಚಟುವಟಿಕೆಗಳಿಗೆ ಕೇಂದ್ರ ಬಿಂದುವಾಗಿ ಈ ಮಂಡಳಿ ಕಾರ್ಯನಿರ್ವಹಿಸುತ್ತಿದೆ. ಈ ಹಿಂದೆ ಇದ್ದಂಥ ಜೈವಿಕ ಇಂಧನ ಕಾರ್ಯಪಡೆ ಇದಕ್ಕೆ ಇನ್ನಷ್ಟು ವಿಶೇಷ ಒತ್ತು ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಇದನ್ನು ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಂತ ಹೇಳುವಂಥ ಪರಿವರ್ತನೆ ಮಾಡಿತು. ಹೆಚ್ಚು ಹೆಚ್ಚು ರೈತರನ್ನು ಆಕರ್ಷಿಸಲಿಕ್ಕೆ, ಹೆಚ್ಚು ಹೆಚ್ಚು ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಮತ್ತು ಹೆಚ್ಚು ನಮ್ಮ ಸರ್ಕಾರಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಈ ಮಂಡಳಿಯಿಂದ ಸಾಧ್ಯ ಆಗಬಹುದು ಅಂತ ಹೇಳುವಂಥ ದೃಷ್ಟಿಯಿಂದ ಪರಿವರ್ತನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡಿದೆ. ನಮಗೆ ಇಲ್ಲಿ ಮೀಟಿಂಗ್ ನಡೆದಿದ್ರಲ್ಲ ಅವತ್ತು ಕರೆದು 16 ಜನ ಸೇರಿಸಿದ್ವಿ. ಅವರು ಮೀಟಿಂಗೆಲ್ಲ ಅಧ್ಯಕ್ಷರು ಮಾಡಿದರು.
ಅವರು ಇದನ್ನೆಲ್ಲ ಉಪಯೋಗಕ್ಕೆ ಬರೋ ಅಂಥದ್ದನ್ನು ಬಂದು ಭೇಟಿ ಕೊಡ್ತಾ ಇದ್ದೀವಮ್ಮ, ಇದನ್ನು ತಿಳುವಳಿಕೆ ಕೊಡಿ ಅಂತ ನಮ್ಗೆ ಹೇಳಿದರು. ಸರ್ ಅದೇ ರೀತಿಯಂತೆ 10 ಜನ ಗಂಡು ಮಕ್ಳುಗಳನ್ನು ಬಂದಾಗ ನಿಂತಾಗ ಹೋದಾಗ ಈ ಥರ ಗಿಡ ಬೆಳೆಸಿ ಬಂಕಲೆಲ್ಲ ಬೆಳೆಸಿ, ಅದಕ್ಕೆ ನೀರು ಇದೇನು ಬೇಕಿಲ್ಲ, ಅದೇ ಚೆನ್ನಾಗಿ ಬೆಳೆಯುತ್ತೆ. ಗಿಡ ಮರಗಳು ಬೆಳೆಸಿ, ಕಳ್ಳಿ ಬೆಳೆಸಿ ಜಾಸ್ತಿನ, ಇದ್ರಲ್ಲಿ ಪೆಟ್ರೋಲ್ ಏನೋ ತಯಾರಾಗುತ್ತೆ, ಆ ಎಣ್ಣೆ ಬೇವಿನ ಎಣ್ಣೆ ಇದೆಲ್ಲ ತೋರಿಸಿದ್ರು ಸರ್ ನಮಗೆ. ಇದೆಲ್ಲ ಬರುತ್ತೆ, ನಿಮಗೆ ಅದರಲ್ಲಿ ಆದಾಯ ಮಾಡೋಕ್ಕೆ ಬರೋಕ್ಕಾಗಿದ್ರೆ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೋಗಿ ತೋರಿಸ್ಕೊಂಡು ಈ ಥರ ಆದಾಯ ಮಾಡ್ಕೊಳ್ಳಿ, ನಿಮಗೆ ಮುಂದೆ ಆ ದುಡ್ಡಿನ ಇದಕ್ಕೆ ಕೊರತೆಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಕರ್ನಾಟಕದ ಪೂರ್ವ ಭಾಗದ 6,400 ಹೆಕ್ಟೇರ್ನಷ್ಟು ಮಳೆ ಆಧಾರಿತ ಸರ್ಕಾರಿ ಬರಡು ಭೂಮಿಯಲ್ಲಿ ಜೈವಿಕ ಇಂಧನಕ್ಕೆ ಬೇಕಾಗುವಂತಹ ಗಿಡಗಳ ನೆಡುತೋಪುಗಳ ನಿರ್ಮಾಣ ಕಾರ್ಯ 2009ರ ಮುಂಗಾರಿನಲ್ಲಿ ನಡೆದಿದೆ. ಗ್ರಾಮೀಣ ಜನರ ಸಹಕಾರ ಮತ್ತು ಸಮುದಾಯದ ಸಹಭಾಗಿತ್ವದಲ್ಲಿ ಬರುವ 3 ವರ್ಷದೊಳಗಾಗಿ ರಾಜ್ಯದ 1 ಲಕ್ಷ ಹೆಕ್ಟೇರ್ಗೂ ಹೆಚ್ಚಿನ ಪ್ರದೇಶದಲ್ಲಿ ಜೈವಿಕ ಇಂಧನ ಮೂಲಗಳ ಸಸ್ಯಗಳ ನೆಡುತೋಪುಗಳ ನಿರ್ಮಾಣದ ಯೋಜನೆ ನಡೆದಿದೆ. We are committed to development of biofuel through this board, and apart from this we are also committed to development of this very innovative and very scientific use of biofuel in all our dealings. ದಾವಣಗೆರೆ ಜಿಲ್ಲೆಯ 3 ತಾಲೂಕುಗಳ 15 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳ ರೈತರಿಗೆ ಹೊಂಗೆ ಗಿಡಗಳನ್ನು ಉಚಿತವಾಗಿ ನೀಡಿ ಅದನ್ನು ನೆಟ್ಟು ಬೆಳೆಸಿ ಆರೈಕೆ ಮಾಡುವಂತೆ ಪ್ರೋತ್ಸಾಹ ಮಾಡಲಾಗುತ್ತಿದೆ. ಅಲ್ಲಿನ ರೈತ ಸಮುದಾಯ ಯೋಜಿತ 3 ಲಕ್ಷ ಗಿಡಗಳನ್ನು ನೆಡುವ ಗುರಿಯನ್ನು ಈಗಾಗಲೇ ದಾಟಿದೆ. ದಾವಣಗೆರೆ ಜಿಲ್ಲೆಯ ಗ್ರಾಮಗಳ ಸಾವಿರಾರು ಅತಿ ಸಣ್ಣ ಮತ್ತು ಸಣ್ಣ ರೈತರಿಗೆ 75 ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳನ್ನು ವಿತರಿಸಿದ ದಾಖಲೆ ನಿಮ್ಮ ಮುಂದೆ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು 3 ತಾಲೂಕುಗಳನ್ನ ಆರಿಸ್ಕೊಂಡಾಗ ಸರ್ಕಾರ ಮತ್ತು ರೈತರ ನಡುವೆ ಸರ್ಕಾರೇತರ ಸಂಸ್ಥೆಗಳನ್ನು ಇನ್ವಾಲ್ವ್ ಮಾಡಿದ್ವಿ. ಈ ಸರ್ಕಾರೇತರ ಸಂಸ್ಥೆಗಳು ಅಲ್ಲಿಯ ಸ್ಥಳೀಯ ಸಂಸ್ಥೆಗಳಾದದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ತುಟ್ಟ ತುದಿಗೆ ರೈತರ ಹೊಲಗಳ ಬದುವಿಗೆ ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗೋದಕ್ಕೆ ಸಹಕಾರಿಯಾಗಿದ್ದಾರೆ. ಈ ಒಂದು ನಮ್ಮ ಪ್ರಯತ್ನ ಬಹಳ ಸಫಲವಾಗಿದೆ ಅಂತ ನಮಗೆ ಅನಿಸ್ತಾ ಇದೆ. ಇಂದು ಕರ್ನಾಟಕ ದೇಶದಲ್ಲೇ ಒಂದು ಅಪರೂಪದ ಯೋಜನೆಗೆ ಬುನಾದಿ ಹಾಕಿದೆ. ಜೈವಿಕ ಇಂಧನಗಳ ಉತ್ಪಾದನೆ ನಮ್ಮ ದೇಶದ ರಾಜ್ಯದ ರೈತರಿಗೆ ಕೈತುಂಬ ವರಮಾನ ತಂದುಕೊಡಲಿದೆ. ರೈತ ಕೃಷಿ ಕಾರ್ಮಿಕರು ತಮ್ಮ ಬಳಿ ಇರುವ ಸೀಮಿತ ಜಾಗದಲ್ಲೇ ಈ ಸಸಿಗಳನ್ನು ಬೆಳೆದು ಅದರ ಬೀಜಗಳನ್ನು ತಮ್ಮ ಹಳ್ಳಿಗಳಲ್ಲೇ ಉತ್ತಮ ಬೆಲೆಗೆ ಮಾರಬಹುದು. ತಾವು ಬೆಳೆಸಿದ ವಿವಿಧ ಬೀಜಗಳಿಂದ ಎಣ್ಣೆ ತೆಗೆಯಬಹುದು. ಹಾಗೆ ತಯಾರಿಸಿದ ಎಣ್ಣೆಯಿಂದ ಬಯೋಡೀಸೆಲ್ ತಯಾರಿಸಿ ಸ್ವತಃ ಉಪಯೋಗಿಸಬಹುದು. ಸೂಕ್ತ ದರದಲ್ಲಿ ಅದನ್ನು ಇತರರಿಗೂ ಮಾರಬಹುದು. ಗ್ರಾಮ ಮಟ್ಟದಲ್ಲೇ ಜೈವಿಕ ಇಂಧನ ಉತ್ಪಾದಿಸಿ ಗ್ರಾಮೀಣ ಯುವಕ ಯುವತಿಯರಿಗೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಾವಕಾಶ ಕಲ್ಪಿಸಬಹುದು. ಜೈವಿಕ ಇಂಧನ ಉತ್ಪಾದನೆಗಾಗಿ ಬೇಕಾಗುವ ಕಚ್ಚಾ ವಸ್ತುಗಳಿಗೆ ಕೃಷಿಯೇ ಮೂಲವಾಗಿದೆ. ಆದ್ದರಿಂದ ಈ ಮಹಾನ್ ಕಾರ್ಯದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ. ರೈತರು ತಮ್ಮ ಜಮೀನಿನ ನಿರುಪಯೋಗಿ ಸ್ಥಳಗಳಲ್ಲಿ, ಬದುಗಳು, ಹಿತ್ತಲ ಬಂಜರು ಭೂಮಿಗಳಲ್ಲಿ ಈ ಮರಗಳನ್ನು ನೆಟ್ಟು ಬೆಳೆಸಿದಲ್ಲಿ ತಮ್ಮ ಕುಟುಂಬದ ಸದಸ್ಯರಿಗೆ ವರ್ಷದಲ್ಲಿ 100 ದಿನಗಳವರೆಗೆ ಉದ್ಯೋಗವನ್ನು ಕೂಡ ದೊರಕಿಸಿಕೊಡಬಹುದು. ಇಲ್ಲಿ ನಾವು ಸಂಘ ಮಾಡಿದ ಮೇಲೆ ಕೆಲವರು ಆಗ್ತಾ ಇದ್ದವರು ಕೂಡ ಗಿಡ ಹಾಕಕ್ಕೆ ಇಷ್ಟಪಟ್ಟರು. ಆಮೇಲೆ ಇಲ್ಲೇ ಸುತ್ತಮುತ್ತ ಎಲ್ಲ ಹಾಕಿದ್ದಾರೆ. ವೇಸ್ಟ್ ಲ್ಯಾಂಡಲ್ಲಿ ಹಾಕಿದ್ದೀವಿ ಸರ್. ಅದು ನಾವೇನು ಒಳ್ಳೆ ಭೂಮಿಲಿ ಹಾಕಿ ಬೆಳಿತೀವಿ ಅಂತ ಏನು ಭರವಸೆ ಕೊಟ್ಟಲ್ಲ. ಗಿಡಗಳು ಬೆಳೆಸಿ ನಾವು ಕಾಯಿನೇ ಕುಯ್ಬೇಕು, ಕಾಯಿ ಕೂದು ಮಾರಾಟ ಮಾಡಬೇಕು. ಒಂದು ಮಿಷಿನು ಕೂಡ ಕೊಡ್ತಾರೆ, ಅದರಲ್ಲಿ ನಾವೇ ತೆಗೆದು ಆಯಲ್ ಕೂಡ ತೆಗಿಬೋದು. ಹಿಂಡಿನ ನಾವು ಹೊಲಕ್ಕೆ ಸಾವಯವ ಗೊಬ್ಬರವಾಗಿ ಉಪಯೋಗಿಸ್ಕೊಂಡು ಅದರಿಂದ ಹೆಚ್ಚಿಗೆ ಲಾಭ ಪಡಿಬೋದು. ಕರ್ನಾಟಕದಲ್ಲಿ ಜೈವಿಕ ಇಂಧನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ ಒತ್ತು ಕೊಟ್ಟು ಕಾರ್ಯಪ್ರವೃತ್ತವಾಗಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ರೈತರ ಮತ್ತು ಗ್ರಾಮೀಣ ಅರಣ್ಯ ಸಮಿತಿಗಳ ಸಹಭಾಗಿತ್ವದಲ್ಲಿ